ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಪ್ರೇರಣಾ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಭೂಮಿ ಮೇಲೆ ಯಾರಾದರೂ ತುಂಬ ಕಷ್ಟಪಟ್ಟು ದುಡಿದು ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೀತಿದ್ದಾರೆ ಅಂದರೆ ಅಂತಹವರನ್ನು ಕಾಲೆಳೆದು ಕೆಳಗೆ ಬೀಳಿಸಲೆಂದೇ ಅನೇಕ ಮಂದಿ ಸಹಜವಾಗಿ ಕಾಯ್ತಿರ್ತಾರೆ. ಅಂತಹ ಬೊಗಳೆ ನಾಯಿಗಳಿಗೆಲ್ಲ ತಲೆ ಕೆಡಿಸಿಕೊಳ್ಳದೆ ಅವರಿಗೆಲ್ಲ ನಮ್ಮಿಂದ ಕೊಡುವ ಉತ್ತರ ಹೇಗಿರಬೇಕೆಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ಸಮಾಜವೇ ಒಂದು ವಿಚಿತ್ರ. ಮಾತಾಡಿದರೆ ಮಾತಲ್ಲಿರೋ ತಪ್ಪನ್ನು ಹುಡುಕ್ತಾರೆ, ಮೌನಿಯಾದರೆ ನಮ್ಮನ್ನೇ ತಪ್ಪಾಗಿ ಬಣ್ಣಿಸ್ತಾರೆ. ಇಂತಹ ಸಮಾಜದಲ್ಲಿ ನಾವು ಹೇಗೆ ಇರಬೇಕು ಅಂದರೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಮ್ಮ ಜೀವನ ನಾವು ನೋಡಿಕೊಂಡ್ರೆ ಅದೇ ಒಂದು ದೊಡ್ಡ ಸಾಧನೆ. ಯಾರು ಬೆಳೀತಿರ್ತಾರೋ ಅಂತಹವರಿಗೆ ವರ್ಷದಿಂದ ವರ್ಷಕ್ಕೆ ಶತ್ರುಗಳ ಸಂಖ್ಯೆ ಹಾಗೂ ಕಾಲೆಳೆಯುವವರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ನಮ್ಮ ಶತ್ರುಗಳನ್ನು ಕಾಲು ಎಳೆಯುವವರನ್ನು ನಮ್ಮ ಭಾಗದ ನಿಜವಾದ ಮಿತ್ರರು ಎಂದು ಅನ್ಕೋಬೇಕು. ಏಕೆ ಗೊತ್ತೇ? ನಮ್ಮಲ್ಲೇನಾದರೂ ಮತ್ತಷ್ಟು ಮಗದಷ್ಟು ಬೆಳೆಯಲೇಬೇಕೆಂಬ ಹಠ ಬರುವುದೇ ಈ ನಮ್ಮ ಶತ್ರುಗಳಂತಿರುವ ಮಿತ್ರರಿಂದ. ಏನನ್ನುತ್ತೀರಿ ಸ್ನೇಹಿತರೆ? ಇದು ನಿಜ ತಾನೇ? ಒಂದನ್ನು ಗಮನಿಸಿ, ಯಾರಿಗೆ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಿದೆಯೋ ಅಂತಹವರು ನಡೆಯೋ ದಾರಿ ಸರಿಯಾಗಿದೆ ಎಂದರ್ಥ. ನ್ಯಾಯವಾಗಿ ನೇರವಾಗಿ ನಡೆಯುವವರನ್ನು ಮಾತನಾಡುವವರನ್ನು ಕಂಡರೆ ಯಾರಿಗೂ ಅಷ್ಟಾಗಿ ಇಷ್ಟ ಆಗಲ್ಲ. ಯಾಕಂದರೆ ಪ್ರಪಂಚದಲ್ಲಿ ತಳುಕು ಬಳುಕಿಗೆ ಇರೋ ಬೆಲೆ ನೇರ ದಿಟ್ಟತನಕ್ಕಿಲ್ಲ. ಹಾಗಂತ ಎಲ್ಲಿಯೂ ಕೂಡ ಎಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ದಿಟ್ಟತನವನ್ನು ಬಿಟ್ಟು ಬದುಕುವುದು ಬೇಡ. ನಮ್ಮ ಗುರಿಯನ್ನು ಸಾಧಿಸುವ ಮುಖ್ಯ ಘಟ್ಟದಲ್ಲಿ ಕೆಲವರು ನಮ್ಮನ್ನು ತಡೆಯಲು ಪ್ರಾರಂಭಿಸುತ್ತಾರೆ. ಯಾಕಂದರೆ ನಾವು ಗೆಲ್ಲುವುದು ಅವರಿಗೆ ಸ್ವಲ್ಪನೂ ಇಷ್ಟ ಇರಲ್ಲ. ಅದಕ್ಕೆ ಅವರು ಮೊದಲು ನಮ್ಮ ಕಾಲನ್ನು ಎಳೆಯುವ ಕೆಲಸ ಮಾಡ್ತಾರೆ. ನಂತರ ನಾವು ಅದಕ್ಕೂ ಜಗ್ಗದೇ ಇದ್ದಾಗ ನಮ್ಮನ್ನು ಅವಮಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಅವಮಾನ ಮಾಡ್ತಾನೆ ಸಾಕ್ತಾರೆ. ಇಂತಹ ಘಟನೆಗಳು ಸಾಧಿಸುತ್ತೇನೆ ಎಂದು ಹೊರಡುವ ಪ್ರತಿಯೊಬ್ಬರಲ್ಲೂ ಕಾಡ್ತಾನೇ ಇರುತ್ತೆ. ಅಂತಹವರಿಗೆ ಈ ರೀತಿಯ ಕೆಲಸ ಮಾಡೋಣ. ಮೊದಲನೆಯದು, ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರೋಣ. ಮುಂದಿಟ್ಟ ಹೆಜ್ಜೆನ ಯಾವುದೇ ಕಾರಣಕ್ಕೂ ಹಿಂದೆ ಇಡೋದು ಬೇಡ. ನಾವು ಯಾವತ್ತೂ ನಮ್ಮ ಅದೃಷ್ಟದ ಮೇಲೆ ನಂಬಿಕೆ ಇಡದೆ ನಾವು ಮಾಡುವ ಕೆಲಸದ ಮೇಲೆ, ನಾವು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ, ನಮ್ಮ ಆತ್ಮಬಲದ ಮೇಲೆ, ನಮ್ಮ ಕಠಿಣ ಪರಿಶ್ರಮದ ಮೇಲೆ ಹಾಗೂ ನಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿದರೆ ಯಶಸ್ಸು ತಾನಾಗಿಯೇ ನಮ್ಮ ಕೈ ಸೇರುತ್ತದೆ. ಯಾರೇ ನಮ್ಮನ್ನು ಅವಮಾನಿಸಲಿ ನಿಂದಿಸಲಿ ನಾವು ಮಾತ್ರ ಮುಂದಿಟ್ಟ ಹೆಜ್ಜೆಯನ್ನು ಯಾವುದೇ ಕಾರಣಕ್ಕೂ ಹಿಂದಿಡುವುದು ಬೇಡ. ಬೊಗಳೋ ನಾಯಿಗಳ ಮಾತಿಗೆ ಕಿವಿ ಕೊಡದೆ ಒಮ್ಮೆ ನಮ್ಮ ಕೆಲಸದ ಮೇಲೆ ನಮ್ಮ ಚಿತ್ತವನ್ನು ಹರಿಸಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದೇ ಆದಲ್ಲಿ ನಮ್ಮ ಗೆಲುವು ಶತಸಿದ್ಧ. ನಮ್ಮ ಗೆಲುವನ್ನು ಅವರು ನೋಡಿದರೆ ಅವರು ನಮ್ಮನ್ನು ಅವಮಾನಿಸುವುದಿರಲಿ, ನಮ್ಮ ಮುಖ ಕೂಡ ನೋಡೋದಕ್ಕೆ ಹಿಂದು ಮುಂದೆ ನೋಡ್ತಾರೆ. ಇನ್ನು ಎರಡನೆಯದು, ಅವಮಾನಿಸುವವರು ಅವಮಾನಿಸುತ್ತಿರಲಿ, ನಾವು ಮಾತ್ರ ಅವಮಾನಿಸುತ್ತಿರುವವರನ್ನು ಚುಚ್ಚಿ ಮಾತನಾಡುತ್ತಿರುವವರನ್ನು ಕಡೆಗಣಿಸಿ ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡಿಕೊಂಡು ಹೋಗಬೇಕು. ನಾಯಿ ಬೊಗಳಿದರೆ ದೇವಲೋಕ ಏನೂ ಹಾಳಾಗಲ್ಲ. ಇಂಥ ಗಾದೆ ಮಾತನ್ನು ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಅವಮಾನಿಸುತ್ತಾರಲ್ಲ ಅಂಥವರಿಗೆಂದೇ ಹೇಳಿರಬೇಕು ಅನಿಸುತ್ತೆ. ಬದುಕು ಎಷ್ಟೇ ಕಷ್ಟ ಎನಿಸಿದರೂ ಬದುಕಲೇಬೇಕು. ನಮಗಾಗಿ ಅಲ್ಲದಿದ್ದರೂ ನಮ್ಮವರಿಗಾಗಿ, ನಮ್ಮ ಕನಸುಗಳಿಗಾಗಿ, ನಮ್ಮ ಜವಾಬ್ದಾರಿಗಳಿಗಾಗಿ, ನಮ್ಮನ್ನು ನಂಬಿದವರಿಗಾಗಿ ಬದುಕಲೇಬೇಕು. ಇಲ್ಲಿ ಯಾರೂ ಕೂಡ ನಮ್ಮ ಕಣ್ಣೀರನ್ನು ಒರೆಸೋದಿಲ್ಲ, ಯಾರೂ ಕೂಡ ನಮ್ಮ ಕಷ್ಟಗಳನ್ನು ನೋಡೋದಿಲ್ಲ, ಯಾರೂ ಕೂಡ ನಮ್ಮ ಸಂಕಷ್ಟಗಳನ್ನು ಕೇಳೋದಿಲ್ಲ. ನಮ್ಮ ಶಕ್ತಿ ಏನು ಅಂತ ಅಂತಹ ಜನರಿಗೆ ನಾವು ತೋರಿಸಿಕೊಡಬೇಕು. ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಸೋಲು ಎಂಬ ರೋಗಗಳನ್ನು ಕೊಲ್ಲುವುದಕ್ಕೆ ಅತ್ಯುತ್ತಮ ಔಷಧಿಗಳಾಗಿವೆ. ಅವು ನಮ್ಮನ್ನು ಪ್ರಪಂಚದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ಕೊನೆಯದಾಗಿ ಒಂದು ಮಾತು, ಇತರರಿಗಾಗಿ ನಮ್ಮ ಸ್ವಂತಿಕೆಯನ್ನು ಬಿಟ್ಟುಕೊಡುವುದು ಬೇಡ. ಯಾಕಂದರೆ ಈ ಪ್ರಪಂಚದಲ್ಲಿ ನಮ್ಮ ಪಾತ್ರವನ್ನು ನಮಗಿಂತ ಚೆನ್ನಾಗಿ ನಿಭಾಯಿಸುವುದಕ್ಕೆ ಯಾರ ಕೈಯಿಂದನೂ ಸಾಧ್ಯವಿಲ್ಲ. ಯಾವುದೇ ಮನುಷ್ಯ ಜೀವನದಲ್ಲಿ ಯಶಸ್ವಿಯಾಗಬೇಕಾದ್ರೆ ಅವರ ನಿರ್ಧಾರಗಳು ಬಲವಾಗಿರಬೇಕು. ನಿರ್ಧಾರಗಳು ಬಲವಾಗಿದ್ದಾಗ ಮಾತ್ರ ವಿಫಲತೆ ಅನ್ನೋದು ಅವರ ಹತ್ರ ಕೂಡ ಸುಳಿಯಲ್ಲ.
ನಮ್ಮನ್ನು ಯಾರೇ ನೋಯಿಸಲಿ, ನಮ್ಮನ್ನು ಯಾರೇ ಅವಮಾನಿಸಲಿ, ನಮ್ಮನ್ನು ಯಾರೇ ಹೀಯಾಳಿಸಲಿ, ಬೊಗಳೋ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ ಅಂತ ತಿಳಿದು ನಮ್ಮ ನೋಯಿಸಿದವರಿಗೆ ನಾವು ಕೊಡುವ ಉತ್ತರ ನಮ್ಮ ಸಾಧನೆಯಾಗಿರಲಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.